टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನ ಜನರ ದಾಹ ನೀಗಿಸಲು ನೀರಿನ ಸಮಸ್ಯೆಗೆ ಮುಕ್ತಿ ಹಾಡಲು ಕಾವೇರಿ 6ನೇ ಹಂತದ ಯೋಜನೆಗೆ ಸರ್ಕಾರ ಪ್ಲಾನ್ ಮಾಡಿದೆ. ಇದಕ್ಕೆ ಮಂಡ್ಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಆರಂಭಕ್ಕೂ ಮೊದಲೇ ರಾಜಕೀಯ ನಾಯಕ ಜಲಕದನ ಜೋರಾಗಿದೆ. ಮಂಡ್ಯ ಜೆಡಿಎಸ್ ಕಾಂಗ್ರೆಸ್ ನಡುವೆ ವಾಟರ್ ಪಾಲಿಟಿಕ್ಸ್. ಕಾವೇರಿ 6ನೇ ಹಂತದ ಯೋಜನೆಗೆ ಆರಂಭದಲ್ಲೇ ವಿರೋಧ. ಬೆಂಗಳೂರಿನ ಜನರ ಕುಡಿಯುವ ನೀರಿನ ಬರ ನೀಗಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾವೇರಿ 6ನೇ ಹಂತದ ಯೋಜನೆಗೆ ಪ್ಲಾನ್ ಮಾಡಿ ಕೆಆರ್ಎಸ್ ಜಲಾಶಯದಿಂದ 6 ಟಿಎಂಸಿ ನೀರು ಪೂರೈಕೆಗೆ ಸಿದ್ಧತೆ ನಡೆಸಿದೆ. ಈ ಯೋಜನೆ ಅನುಷ್ಠಾನವಾದರೆ ಬೆಂಗಳೂರಿನ ಹೊರವಲಯದ ನಗರಗಳಿಗೆ ಕುಡಿಯುವ ನೀರಿನ ಅಭಾವ ನೀಗಿಸಬಹುದು ಅನ್ನೋದು ಸರ್ಕಾರದ ಚಿಂತನೆ. ಈಗಾಗಲೇ ಯೋಜನೆ ಸಂಬಂಧ ಜಲಮಂಡಳಿ ಡಿಪಿಆರ್ ಹಾಗೂ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೆ ಈ ಯೋಜನೆಗೆ ಆರಂಭದಲ್ಲೇ ಅಪಸ್ವರ ಕೇಳಿ ಬಂದಿದೆ. ಎಸ್, ಕಾವೇರಿ 6ನೇ ಹಂತದ ಯೋಜನೆಗೆ ಆರಂಭದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯದ ಜೆಡಿಎಸ್ ಅಪಸ್ವರ ಎತ್ತಿದ್ದಾರೆ. ಮಾಜಿ ಸಚಿವ ಡಿಸಿ ತಮ್ಮಣ್ಣ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಯೋಜನೆ ಮಂಡ್ಯ ಜಿಲ್ಲೆಯ ಕೊನೆ ಭಾಗದ ರೈತರಿಗೆ ಮರಣ ಶಾಸನವಾಗಲಿದೆ ಅನ್ನುವ ಆತಂಕ ವ್ಯಕ್ತಪಡಿಸಿದ್ದಾರೆ. ಮದ್ದೂರು, ಮಳವಳ್ಳಿ, ನಾಗಮಂಗಲ ತಾಲೂಕಿನ ರೈತರಿಗೆ ತೊಂದರೆ ಆಗಲಿದೆ. 2ನೇ ಬೆಳೆಗೆ ನೀರು ಸಿಗೋದಿಲ್ಲ. ಮಂಡ್ಯ ರೈತರಿಗಾಗಿ ಕನ್ನಂಬಾಡಿ ಕಟ್ಟೆ ನಿರ್ಮಿಸಿ ಈಗ ಜಿಲ್ಲೆಯ ಜನರಿಗೆ ನೀರಿಲ್ಲ ಅಂದ್ರೆ ಏನರ್ಥ? ಯೋಜನೆ ಏನಾದರೂ ಜಾರಿ ಮಾಡಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ವಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ಜನರಿಗೆ ಮರಣ ಶಾಸನ ಬರಿಬೇಡಿ. ಏನೋ ನಾಲ್ವಡಿಯವರ ಕೃಪಾದ ಕಟಾಕ್ಷದಿಂದ ನೆಮ್ಮದಿಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿನಲ್ಲಿದ್ದೀವಿ. ಅದನ್ನು ಕೂಡ ಹಾಳು ಮಾಡಿ ಮುಂದಕ್ಕೆ ಬರೀ ಉರುಳಿ, ರಾಗಿ, ನವಣೆ, ಸಜ್ಜೆ ಇಂಥವನ್ನು ಬೆಳೆಯುವಂಥ ಪರಿಸ್ಥಿತಿಗೆ ತರಬೇಡಿ. ಈ ಯೋಜನೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು, ಈಗಿರುವಂಥ ಶಾಸಕರ ವಿರೋಧ ಇದೆ. ಇನ್ನು ಜೆಡಿಎಸ್ ನಾಯಕರಿಗೆ ಸಚಿವ ಚೆಲುವರಾಯಸ್ವಾಮಿ ಕೌಂಟರ್ ನೀಡಿದ್ದು, ವೇಸ್ಟ್ ಆಗುವ ನೀರನ್ನ ಮಾತ್ರ ಬಳಕೆ ಮಾಡಿಕೊಳ್ಳುತ್ತೇವೆ, ಜೆಡಿಎಸ್ನವರು ಕುಡಿಯುವ ನೀರಿನ ವಿಚಾರದಲ್ಲೂ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಈ ವೇಸ್ಟ್ ಆಗ್ತಿರೋ ನೀರನ್ನು ಉಳಿಸಿ ನೀರನ್ನು ಕೊಡಬೇಕು, ರೈತರಿಗೂ ತೊಂದರೆ ಆಗಬಾರ್ದು, ಅದನ್ನು ಮಾಡಬೇಕು ಅಂತ ನಮ್ಮ ಪ್ರಯತ್ನ. ಪಾಪ ತಮ್ಮಣ್ಣವರು, ರೇವಣ್ಣವರು ಅವ್ರದ್ದೇ ಆದ ರೀತಿ ರಾಜಕಾರಣ ಬೆರೆಸ್ತಾರೆ. ನಾವು ರಾಜಕಾರಣ ಮಾಡೋಕ್ಕಾಗದ? ರೈತರ ಬಗ್ಗೆ ರಾಜಕಾರಣ ಮಾಡೋದು ಬೇಡ, ಕೆಲಸ ಮಾಡೋಣ. ಏನೇ ಹೇಳಿ, ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ವಿಚಾರದಲ್ಲೂ ರಾಜಕೀಯ ಶುರುವಾಗಿದೆ. ಕಾಂಗ್ರೆಸ್ ಜೆಡಿಎಸ್ನವರ ಈ ರಾಜಕೀಯ ಜಟಾಪಟಿ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಪ್ರಶಾಂತ್ ಹುಲಿಕೆರೆ, ಟಿವಿ9 ಮಂಡ್ಯ.